ಮಾಟ, ಕೂಟ್ಲ, ಶತ್ರುಕಾಟ, ದೆವ್ವ, ಪೀಡೆ, ಪಿಶಾಚಿ, ಮತ್ತೆ ವ್ಯಭಿಚಾರಿಕ ಪ್ರಯೋಗಗಳು, ಮತ್ತೆ ಚೌಡಿ ಪ್ರಯೋಗಗಳು, ಆತ್ಮ ಪ್ರಯೋಗಗಳು, ಇವೆಲ್ಲವನ್ನು ಕೂಡ ತಾಯಿ ಮಂಡಲದೊಳಗೆ ಕುಂಡ್ರಿಸಿ 3 ಪ್ರದಕ್ಷಿಣೆ ಬಂದು ತಾಯಿ ಕರಿತಾಳು. ಒಂದ್ಸರಿ ಕರೆದಾಗ ಆ ರಾಕ್ಷಸ ರೂಪದಲ್ಲಿ ಎದ್ದು ಬರ್ತಾವ್. ನೋಡ್ಬೇಕದನ್ನ, ಅದನ್ನ ಎದ್ದು ಬರುವಂಥದ್ದು ನೋಡೋಂಥದ್ದು ಅದ್ಭುತ. ಆ ಎದ್ದು ಬಂದುವಂಥದ್ದನ್ನ ಪೂರ್ತಿ ತಡೆ ಒಳಗೆ ತುಂಬ್ಕೊಂತಾಳೆ. ಆ ತಡೆ ಒಳಗೆ ತುಂಬ್ಕೊಂಡದ್ದನ್ನ ಹೋಗಿದ್ದೆ ಆ ತಾಯಿ ನಿವಾರಣೆ ಮಾಡ್ತಾಳೆ. ಭಕುತಿಯಲ್ಲಿ ಮೊರೆ ಇಡುವೆ ಮುಕುತಿಯನ್ನು ನೀಡೆ ಮಗೆ ಸನ್ನಿಧಿಗೆ ಬಂದಿರುವೆ ಶರಣು ತಾಯಿ ಶರಣು. ದುಡ್ಡಿರೋನ್ಗೂ ಐತೆ ಸಮಸ್ಯೆ, ಇಲ್ದನ್ಗೂ ಐತೆ. ಆದ್ರೆ ಸಾಮೂಹಿಕವಾಗಿ ನಾವು ಈ ಕಾರ್ಯವನ್ನ ಮಾಡ್ಕೊಂಡ್ ಬಂದಿರೋದ್ರಿಂದ ಬಡವರು, ಬಗ್ರು, ಆ ದುಡ್ಡಿರೋರು, ಇಲ್ದವರು ಎಲ್ಲರೂ ಕೂಡ ಈ ಕಾರ್ಯ ಅನುಕೂಲವನ್ನ ಕೊಡ್ತಾ ಇದೆ. ಕರ್ಪೂರದಾರತಿಯ ಹಚ್ಚಿರುವೆ ಕೈ ಮುಗಿದು ಶ್ರೀ ಭದ್ರಕಾಳಿಯೇ ಶರಣು. ನಮಸ್ಕಾರ ಗುರುಗಳೇ. ಶರಣಾರ್ಥಿ ಅಮ್ಮ. ಗುರುಗಳೇ, ಸುಮಾರು ವರ್ಷಗಳಿಂದ ತಡೆ ಒಡೆಯೋದ್ರ ಮೂಲಕ ಭಕ್ತಾದಿಗಳ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತಾ ಬಂದಿದ್ದೀರಾ. ಸೊ ಇವಾಗ ಎಲ್ಲಂದ್ರಲ್ಲಿ ತಡೆ ಒಡೆಯೋದು ಸಾಧಾರಣ ಆಗೋಗ್ಬಿಟ್ಟಿದೆ. ಎಲ್ಲಾ ಸನ್ನಿಧಿಗಳಲ್ಲೂ ಅದನ್ನೇ ಮಾಡ್ತಿದ್ದಾರೆ. ಈ ತಡೆ ಒಡೆಯೋದು ಅಂದ್ರೆ ಏನು, ಯಾವ ತರ ಅನ್ನೋದನ್ನ ಭಕ್ತಾದಿಗಳಿಗೆ ತಿಳಿಸ್ಕೊಡಿ. ಎಲ್ಲ ನನ್ನ ಕಾಳಿಪೀಠ ವೀಕ್ಷಕರೇ ಶರಣಾರ್ಥಿ. ಮಹಾಕಾಳಿಯ ಆಶೀರ್ವಾದ ನಿಮಗಿರಲಿ, ವೀರಭದ್ರೇಶ್ವರ ಸ್ವಾಮಿಯ ಆಶೀರ್ವಾದ ಇರಲಿ, ಜಗದ್ಗುರು ರೇಣುಕರ ಆಶೀರ್ವಾದ ನಿಮ್ಗೆಲ್ಲರಿಗೂ ಕೂಡ ಇರಲಿ. ಇಲ್ಲಿ ಒಳ್ಳೆ ಪ್ರಶ್ನೆ ಮಾಡಿದೆ ಮಗಳೇ. ಇಲ್ಲಿ ಸುಮಾರು ವರ್ಷಗಳಿಂದ ತಡೆ ಒಡೆಯೋದ್ರ ಮೂಲಕವಾಗಿಯೇ ಅನೇಕ ಸಾವಿರಾರು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಬಂದಿರತಕ್ಕಂಥ ಕ್ಷೇತ್ರ ನಮ್ಮ ಶ್ರೀ ರುದ್ರಕಾಳಿ ಪೀಠಂ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಉದಾಹರಣೆ, ನೀವೆಲ್ಲೋ ಒಂದು ಶಾಸ್ತ್ರಕ್ಕೆ ಹೋಗ್ತೀರಿ ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಇನ್ನೆಲ್ಲ ಒಂದೇನೋ ಕೇಳ್ತೀರಿ, ಅವರು ಏನೋ ಒಂದು ಹೇಳ್ತಾರೆ ಅಥವಾ ಇನ್ನೇನೋ ಒಂದು ಆ ದೋಷ ಈ ದೋಷ ಎಂಥದೋ ಒಂದು ಹೇಳ್ತಾರೆ. ಆ ಹೇಳಿದಾಗ ಇಂತಿಷ್ಟು ದುಡ್ಡು ಅಂತ ಬೇಕಾಗುತ್ತೆ. 50,000, ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ತಕ್ಕ ದುಡ್ಡನ್ನು ಕಳ್ಕೊಂಡಿರ್ತಕ್ಕಂಥವ್ರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ನೂರಾರು ಉದಾಹರಣೆಗಳ ಸಹಿತ ನಾನು ಕೊಡ್ತೀನಿ. ಆದರೆ ನಮ್ಮ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇನಪ್ಪ ಅಂತಂದರೆ, ನೋಡಿ, ಸಮಸ್ಯೆ ಅನ್ನುವಂಥದ್ದು ಬಡವನಿಗೂ ಇರುತ್ತೆ, ಶ್ರೀಮಂತನಿಗೂ ಇರುತ್ತೆ ಕಂದ. ದುಡ್ಡಿರೋನಿಗೂ ಇರುತ್ತೆ, ಇಲ್ದನಿಗೂ ಇರುತ್ತೆ. ಸಮಸ್ಯೆ ಯಾರಿಗೂ ಕೂಡ ಬಿಟ್ಟಿಲ್ಲ. ಇಲ್ಲಿ ಆ ರೀತಿಯಾದಂಥ ಸಮಸ್ಯೆ ಬಂತು ಅಂತಂದರೆ ಒಂದಷ್ಟು ಹಣಕಾಸು ಬೇಕಾಗತ್ತೆ. ಇವತ್ತು ಹೂವು ಯಾವುದು ಪುಸ್ಕಟ್ಟೆ ಬರಲ್ಲ, ದೀಪದ ಎಣ್ಣೆ ಪುಸ್ಕಟ್ಟೆ ಬರಲ್ಲ. ಮತ್ತು ಆ ದೈವವನ್ನು ನಿರ್ವಹಣೆ ಮಾಡ್ತಕ್ಕಂತಹ ಸಿಬ್ಬಂದಿ ವರ್ಗ ಇದೆ, ಆ ಸಿಬ್ಬಂದಿ ವರ್ಗ ಕೂಡ ಅವ್ರದ್ದು ಒಂದು ಹೊಟ್ಟೆಪಾಡಿರುತ್ತೆ. ಅವ್ರದ್ದು ಏನು ಕುಟುಂಬ ಹಾಗೇ ನಡೆಯೋಲ್ಲ. ದೇವಸ್ಥಾನ ಅಂತಿದ್ದಂಗೆ ಎಲ್ಲದೂ ಕೂಡ ಧರ್ಮ ಮಾರ್ಗದಲ್ಲೇ ಇರುತ್ತೆ, ಸತ್ಯ ಧರ್ಮ ಮಾರ್ಗದಲ್ಲೇ ಇರುತ್ತೆ. ಆದರೆ ಅಲ್ಲಿ ಒಂದು ಕುಡಿಯುವಂಥ ನೀರಿಗೆ 10 ರೂಪಾಯಿ ಕೊಡಬೇಕು. ಇವತ್ತು ಯಾವುದು ಕೂಡ ಪೋಸ್ಕಟ್ಟೆ ಬರಲ್ಲ. ಆದರೆ ಅದಕ್ಕೆ ಒಂದು ಧರ್ಮ ಇದೆ, ಅದಕ್ಕೆ ಒಂದು ರೀತಿ ನೀತಿಗಳಿದೆ. ಆ ಧರ್ಮದ ಪ್ರಕಾರವಾಗಿ ಇದ್ದಾಗ ಅನೇಕ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗ್ತಕ್ಕಂಥದ್ದು. ಉದಾಹರಣೆ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಅಂತಂದರೆ, ಸಮಸ್ಯೆಗಳು ದುಡ್ಡಿರೋನಿಗೂ ಇರುತ್ತೆ, ಇಲ್ದನಿಗೂ ಇರುತ್ತೆ. ಇಂತಿಷ್ಟು ದುಡ್ಡು ಅಂತ ವಂಚಬೇಕಾಗತ್ತೆ. 20,000, 30,000, 40,000 ಅಂತ ಅಂದರೂ ಕೂಡ ಕಷ್ಟ ಆಗುತ್ತೆ ಆ ದುಡ್ಡನ್ನು ವಂಚೋದಕ್ಕೆ. ಆ ರೀತಿ ಸಮಸ್ಯೆಗಳು ಇದ್ದಾಗ ಕೇವಲ 1,001 ರೂಪಾಯಿನೊಳಗೆ ಅಮ್ಮನವರ ಕ್ಷೇತ್ರದಲ್ಲಿ ತಡೆ ಒಡೆಯೋದ್ರ ಮೂಲಕವಾಗಿ ಪಟ್ಟಂತ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು, ಈ ಕಾಯಕವನ್ನು ಈ ಕ್ಷೇತ್ರ ಮಾಡ್ಕೆ ಬಂದಿದೆ. ಇದ್ರ ಅರ್ಥ ಇಷ್ಟೇ, ದುಡ್ಡಿರೋನಿಗೂ ಐತೆ ಸಮಸ್ಯೆ, ಇಲ್ದನಿಗೂ ಐತೆ. ಆದರೆ ಸಾಮೂಹಿಕವಾಗಿ ನಾವು ಈ ಕಾರ್ಯವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಬಡವರು, ಬಗ್ರು, ಆ ದುಡ್ಡಿರೋರು, ಇಲ್ದವರು ಎಲ್ಲರೂ ಕೂಡ ಈ ಕಾರ್ಯ ಅನುಕೂಲವನ್ನು ಕೊಟ್ಟೈತೆ. ಆ ಅನುಕೂಲ ಕೊಡೋದ್ರಿಂದ ಆ ತಾಯಿ ಪ್ರಸಾದ ಆಯಿತು. ಆ ತಾಯಿ ಅನುಕೂಲ ಕೊಡೋದ್ರಿಂದ ಇಲ್ಲಿ ದುಡ್ಡಿರಲಿ ಇಲ್ದಲೇ ಹೋಗಲಿ, ಈ ರೀತಿ ಸಮಸ್ಯೆಗಳು ಬಂದಾಗ ಹಣಕಾಸು ಕೊಡಬೇಕು. ಈಗ ಒಂದು ಉದಾಹರಣೆ, ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಿಗೆ ಹೋಗೋದಾಗ ಒಂದು ಇಂಜೆಕ್ಷನ್ನು, 2 ಮಾತ್ರೆ ಅಥವಾ ಏನೋ ಒಂದು ಗ್ಲೂಕೋಸ್ ಮತ್ತೊಂದು ಮಗದೊಂದು ಹಾಕ್ಬೇಕಾಗ್ತದೆ. 1,500 ರೂಪಾಯಿ 2,000 ರೂಪಾಯಿ ಬಿಲ್ ಆಗ್ತದೆ ಸುಮ್ಮನೆ ಹಿಂಗೆ ಹೋಗಿ ಬರ್ತೀನಿ ಅಂತಂದರೆ. ಆದರೆ ದೇವತೆಗಳನ್ನು ದೇವರನ್ನು ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಮನೇಲೇನೋ ಮಾಟ ಕೂಟ್ಲುಗಳಾಗಿರುತ್ತೆ, ಯಾರೋ ಶತ್ರು ವರ್ಗಗಳು ಕೆಲಸ ಮಾಡಿರುತ್ತೆ, ಅವ್ರ ಮನೇಲೇನೋ ವೈಪರೀತ್ಯವಾದಂಥ ಸಮಸ್ಯೆಗಳು ಕಾಡ್ತಾ ಇರುತ್ತೆ.
ಆ ಮನುಷ್ಯ ಹೆಂಗಾಗೋಗಿರ್ತಾನೆ ಅಂತಂದರೆ ತೇದು ಸುಣ್ಣವಾಗೋಗಿರ್ತಾನೆ, ಅವನ ಹತ್ರ ಏನೂ ಇರಲ್ಲ, ಆದರೆ ಸಮಸ್ಯೆ ಮಾತ್ರ ಕಾಡ್ತಾ ಇರುತ್ತೆ. ಆ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ ಈ ಕ್ಷೇತ್ರ. ಆ ತಡೆ ಒಡೆಯೋದ್ರ ಮೂಲಕವಾಗಿಯೇ ಈ ಕ್ಷೇತ್ರ ಆ ಕಾರ್ಯಗಳನ್ನು ಮಾಡ್ಕೊಂಬಂದಿರೋದು. ಏನು ತಡೆ, ಏನು ಪ್ರಶ್ನೆ, ಆ ತಡೆ ಅಂದರೆ ಏನು? ಈಗ ಎಲ್ಲಂದ್ರಲ್ಲಿ ತಡೆ ಒಡೆಯುವಂಥವ್ರು ಮುಟ್ಟಿದ್ದಾರೆ ಅಂತೇಳಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಎಲ್ಲಂದ್ರಲ್ಲಿ ತಡೆ ನಿವಾರಣೆ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷ ವಿಚಾರವೇ, ಮಾಡಲಿ, ಅದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಏನಿಲ್ಲ. ಯಾಕಪ್ಪ ಇಲ್ಲ ಅಂತಂದರೆ ಅನೇಕ ಸಮಸ್ಯೆಗಳನ್ನು ಎಲ್ಲರೂ ಕೂಡ ಒಂದೇ ಕ್ಷೇತ್ರದಲ್ಲಿ ನಿವಾರಣೆ ಮಾಡೋದಕ್ಕಾಗಲ್ಲ. ಅಲ್ಲಲ್ಲಿ ತಡೆ ನಿವಾರಣೆಯನ್ನು ಮಾಡೋದ್ರ ಮೂಲಕವಾಗಿ ಅವರವರ ಕಷ್ಟಗಳನ್ನು ಬಗೆಹರಿಸ್ತಾ ಇದ್ದಾರೆ ಅನ್ನುವಂಥದ್ದು ಸಂತೋಷದ ವಿಚಾರ. ಆದರೆ ಈ ತಡೆ ನಿವಾರಣೆಯನ್ನು ಮಾಡ್ತಕ್ಕಂಥ ಪದ್ಧತಿ ಇದೆಯಲ್ಲ, ಆ ಪದ್ಧತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮನುಷ್ಯ ಮಾಡಬಾರದು ಇದನ್ನು. ಯಾಕಪ್ಪ ಈ ಮನುಷ್ಯ ಇದನ್ನು ತಡೆ ನಿವಾರಣೆಯನ್ನು ಮಾಡಬಾರ್ದು ಅಂತಂದರೆ ಇದು ದೈವಕ್ಕೆ ಸಂಬಂಧಪಟ್ಟಾದಂಥ ವಿಚಾರ. ಅಲ್ಲಿ ತಡೆ ನಿವಾರಣೆಗೆ ಜೋಡಿಸ್ತಕ್ಕಂಥ ಕ್ರಮಗಳಿದಾವಲ್ಲ, ಆ ಕ್ರಮ ದೈವಕ್ಕೆ ಸಂಬಂಧಪಟ್ಟಾದಂಥ ವಿಚಾರ. ಒಂದು ಭಸ್ಮದ ಗಟ್ಟಿ ಆಗಿರಲಿ, ತೆಂಗಿನಕಾಯಿ ಆಗಿರಲಿ, ಆ ಒಂದು ಯಂತ್ರ ಸ್ಥಾಪನೆ ಆಗಿರಲಿ, ಎಲ್ಲದೂ ಕೂಡ ದೈವ ನಿಂತು ಮಾಡ್ತಕ್ಕಂಥ ಕ್ಷೇತ್ರ ಯಾವುದಿರುತ್ತೆ ಅದು ಮಾತ್ರ ನಿವಾರಣೆ ಆಗುತ್ತೆ. ಮನುಷ್ಯ ಈಗ ಒಂದು ಉದಾಹರಣೆ ಕೇಳಿದ್ರಿ ನೀವು, ಸ್ವಾಮಿ ಎಲ್ಲಂದ್ರಲ್ಲಿ ತಡೆ ಹೊಡೆಯೋ ಒಂದು ಉಟ್ಕೊಂಬಿಟ್ಟಿದ್ದಾರೆ, ಅಲ್ಲಿ ಆಗುತ್ತಾ, ಇದು ಒಳ್ಳೇದಾಗುತ್ತಂದ್ರೆ ಎಲ್ಲಂದ್ರಲ್ಲಿ ತಡೆ ಒಡಿಸೋವಂಥ ವಿಚಾರ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಒಳ್ಳೆಯದೇ. ಆದರೆ ದೈವ ನಿಂತು ಮಾಡಬೇಕು ಆ ಕೆಲಸವನ್ನು. ಆ ದೈವ ನಿಂತು ಮಾಡ್ತಕ್ಕಂಥ ಕ್ಷೇತ್ರ ಕೆಲವು ಬೇಳು ಆಯ್ಕೆ ಮಾಡ್ತಕ್ಕಂಥ ಕ್ಷೇತ್ರಗಳು ಮಾತ್ರ ಆಗಿರುತ್ತೆ. ಅದರಲ್ಲಿ ನಮ್ಮದು ಕೂಡ ಒಂದು. ಅಮ್ಮನವರು ಎಂತ ಇಲ್ಲಿವರೆಗೂ ನೀವು ಕೇಳಿದ್ರಿ ಸ್ವಾಮಿ, ಆರೋಗ್ಯದ ಸಮಸ್ಯೆ ಕೇಳಿದ್ರಿ, ಹಣಕಾಸಿನ ಸಮಸ್ಯೆ ಕೇಳಿದ್ರಿ, ಮಾಟ ಕೂಟ್ಲುಗಳ ಬಗ್ಗೆ ಕೇಳಿದ್ರಿ, ವ್ಯಭಿಚಾರಿಕವಾದಂಥ ಪ್ರಶ್ನೆಗಳ ಬಗ್ಗೆ ಕೇಳಿದ್ರಿ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೇ ಒಂದು ಉದಾಹರಣೆ ಸಹಿತವಾಗಿ ತಡೆ ನಿವಾರಣೆ ಮೂಲಕವಾಗಿ ಅವಳು ಉತ್ತರ ಕೊಡ್ತಾಳೆ ಅಂತಂದರೆ, ಎಂಥ ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸದಂತಹ ಸಮಸ್ಯೆಗಳಾಗಿರಲಿ, ಅಮ್ಮನವರು ನಿಂತ್ಕೊಂಡು ಮನುಷ್ಯ ಮಾಡಬಾರ್ದು ಈ ಕೆಲಸವ. ಮನುಷ್ಯ ಮಾಡೋದ್ರಿಂದ ಅವನಿಗೆ ಸಾವು ಬರ್ತಕ್ಕಂಥ ಮುನ್ಸೂಚನೆ ಇರುತ್ತೆ. ಈಗ ನಾನು ಪಂಡಿತ, ನಾನು ತಡೆ ಹೊಡೆದು ಬಿಡ್ತೀನಿ, ನಾನು ಈಗ ಗುರುವು, ನಾನು ಈ ಕ್ಷೇತ್ರದಲ್ಲಿ ನೋಡ್ಕೊಂಬಂದಿದ್ದೀನಿ, ಅದನ್ನೇ ಕಾಫಿ ಮಾಡಿಬಿಡೋದು, ಅದನ್ನೇ ಕಾಫಿ ಮಾಡಿಬಿಟ್ಟು ನಾವು ಕೂಡ ಇಲ್ಲಿ ಶುರು ಮಾಡಿಬಿಡೋಣ ಅನ್ನುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಆ ಕೆಲಸ ಮುಂದೊಂದು ದಿನ ಯಾರು ಆ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ಖಂಡಿತವಾಗಿಯೂ ದೊಡ್ಡ ಗಂಡಾಂತರ ಕಾದಿದೆ. ಅದು ಮನುಷ್ಯರು ಅನುಭವಿಸ್ಲಾರ್ತಕ್ಕಂತಹ, ಮನುಷ್ಯನಿಗೆ ಅನುಭವ ಬರಲಾರ್ತಕ್ಕಂಥ ಒಂದು ದೊಡ್ಡ ಚಿಕಿತ್ಸಾ ವಿಧಾನ. ಆ ಚಿಕಿತ್ಸಾ ವಿಧಾನವನ್ನು ಮನುಷ್ಯರು ಮಾಡಬಾರ್ದು, ದೈವವೇ ಮಾಡಬೇಕು ನಿಂತ್ಕೊಂಡು. ಆ ದೈವ ಮಾಡಿದಾಗ ಮಾತ್ರ ಅದಕ್ಕೆ ತಡೆಯುವಂಥ ಶಕ್ತಿ ಇದೆ ವಿನಃ ಮನುಷ್ಯರು ಕೂಡ ಆ ಕೆಲಸವನ್ನು ಮಾಡಬಾರ್ದು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಖುದ್ದಾಗಿ ಅಮ್ಮನವರೇ ನಿಂತ್ಕೊಂತಾರೆ. ಅಮ್ಮನವ್ರು ನಿಂತ್ಕೊಂಡು ಒಂದು 3 ಪ್ರದಕ್ಷಿಣೆಯನ್ನು ಬಂದು ಅಮ್ಮನವರ ದೃಷ್ಟಿ, ಅಮ್ಮನವರ ಮಂಡಲದ ಮೂಲಕವಾಗಿ ಅವನು ಇರ್ತಕ್ಕಂಥ ಸಮಸ್ಯೆಗಳನ್ನು ಸುಮ್ಮನೆ ಕಣ್ಣೆತ್ತಿ ನೋಡ್ತಾಳ ಆ ತಾಯಿ. ನೀವು ಅದನ್ನು ನೋಡಬೇಕು. ಆ ಕಣ್ಣೆತ್ತಿ ನೋಡಿದಾಗ ಇಡೀ ಸಮಸ್ಯೆ ಅವನ ತಡೆವಳಿಕೆ ಬರುತ್ತೆ. ಅವನಿಗೇನು ಸಮಸ್ಯೆಗಳಾಗ ಪೂರ್ತಿ ಆ ತಡೆವಳಿಕೆ ಬಂದ್ಬಿಡುತ್ತೆ. ಆ ತಡೆವಳಿಕೆ ಬರ್ತಿದ್ದಂಗೆ ಆ ತಾಯಿ ನಿಂತ್ಕೊಂಡು ಚಿಕಿತ್ಸೆ ಮಾಡ್ತಾಳಲ್ಲ, ಆ ನಿಂತ್ಕೊಂಡು ಚಿಕಿತ್ಸೆ ಮಾಡ್ತಿದ್ದಂಗೆ ಅವನಿಗಿರ್ತಕ್ಕಂಥ ಸರ್ವದಾ ಸಮಸ್ಯೆ ಪೂರ್ಣವಾಗಿ ಬಗೆಹರಿದು ಹೋಗುತ್ತೆ. ಆ ಬಗೆಹರಿದೋಗಿ ಬಗೆಹರಿದು ಆ ನೀರು ಹಾಕಿಸ್ಕೊಂಡು ಈಚೆ ಕಡೆಗೆ ಬಂದು ನಮಸ್ಕಾರ ಮಾಡ್ತಾರೆ, ಸ್ವಾಮಿ ನಮಗೆ ತುಂಬ ಸಂತೋಷ ಆಯಿತು, ಎಲ್ಲೆಲ್ಲೋ ಸುತ್ತಿದ್ದು, ಏನೇನೋ ಮಾಡಿದ್ದು, ಎಲ್ಲೆಲ್ಲೋ ತಡೆ ಹೊಡಿಸಿದ್ವು, ಆದರೆ ಅಮ್ಮನವರೇ ನಿಂತು ತಡೆ ಹೊಡಿಸ್ತಕ್ಕಂಥ ಒಂದು ಕ್ಷೇತ್ರ ಇದಾಗಿರೋದ್ರಿಂದ ಸಂಪೂರ್ಣವಾಗಿ ಬಗೆಹರಿದೋತು ಅಂತೇಳಿ ಕೈ ಮುಗಿತಾರೆ. ಇವತ್ತು ರೇಣುಕಾ ಗುರೂಜಿಯವರಿಗೆ ಹೆಸರು ತಂದು ಕೊಟ್ಟಿರ್ತಕ್ಕಂಥದ್ದು ತಡೆ ನಿವಾರಣೆ. ಆದರೆ ನನ್ನದಲ್ಲ, ನಾನು ಏನೂ ಮಾಡಿಲ್ಲ, ಎಲ್ಲದನ್ನು ಕೂಡ ಮಾಡಿರ್ತಕ್ಕಂಥದ್ದು ಆ ಮಹಾತಾಯಿ. ಹಾಗಾಗಿ ನಾನು ಮಾಡಿರ್ತಕ್ಕಂಥದ್ದು ಇಷ್ಟೇ. ಸಮಸ್ಯೆ ದುಡ್ಡಿರೋನ್ಗೂ ಐತೆ, ಇಲ್ದನಿಗೂ ಐತೆ. ಆ ಸಮಸ್ಯೆ ಇರೋನು ಬನ್ನಿ, ಇಲ್ದನು ಬನ್ನಿ, ಆ ಸಮಸ್ಯೆಯನ್ನು ತಡೆ ಹೊಡೆಯೋದ್ರ ಮೂಲಕವಾಗಿ ನಿವಾರಣೆ ಮಾಡಿಕೊಡ್ತೀನಿ ಅನ್ನುವಂಥ ಒಂದು ಪ್ರಸಾರವನ್ನು ಮಾಡಿದ್ದೇನೆ ಅಷ್ಟೇ. ಆ ಪ್ರಸಾರವನ್ನು ಮಾಡಿರುವಂಥ ವಿಚಾರ ಆ ತಾಯಿ ನಿಂತ್ಕೊಂಡು ಮಾಡ್ತಕ್ಕಂಥದ್ದು ನೋಡಿ. ಎಲ್ಲಿ ಬೇಕೋ ಅಲ್ಲಿ ತಡೆ ಹೊಡಿತಾರೆ, ಎಲ್ಲಿ ಬೇಕೋ ಅಲ್ಲಿ ನಿವಾರಣೆ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಮಾಡಲಿ ಸಂತೋಷ. ಆದರೆ ಅದಕ್ಕೆ ಆದಂತಹ ಒಂದು ಪೂಜೆ ಪುನಸ್ಕಾರಗಳಿರಬೇಕು, ಅದಕ್ಕೆ ಆದಂಥ ಪದ್ಧತಿಗಳಿರಬೇಕು, ದೈವವೇ ನಿಂತು ಮಾಡಬೇಕು.
ಆವಾಗ ಮಾತ್ರ ಅದು ನೇರಪಾಗುತ್ತೆ. ಮನುಷ್ಯ ಮಾಡ್ತಕ್ಕಂಥ ತಡೆ ನಿವಾರಣೆ ಏನಿದೆ ಅದು ಸಂಪೂರ್ಣವಾಗಿ ಬಗೆಹರಿಯಲ್ಲ. ಹಾಗಾಗಿ ತಡೆ ನಿವಾರಣೆಗೆ ಅದರದೇ ಆದ ಚೈತನ್ಯ ಇದೆ. ಆ ತಡೆ ನಿವಾರಣೆ ಮೂಲಕವಾಗಿ ಏನು ಬೇಕಾದರೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಅದರದೇ ಆದ ರೂಟ್ಸ್ ಇದೆ, ಅದರದೇ ಆದ ಪದ್ಧತಿ ಇದೆ. ಆ ಪದ್ಧತಿಯನ್ನು ಇಡೀ ಪ್ರಪಂಚದಲ್ಲೇ ಹುಡುಕೆ ಬನ್ನಿ, ಇಡೀ ದೇಶದಲ್ಲಿ ಹುಡುಕೆ ಬನ್ನಿ, ಅನೇಕ ಕ್ಷೇತ್ರಗಳನ್ನು ಹುಡುಕೆ ಬನ್ನಿ. ಇಲ್ಲಿ ನಡೀತಕ್ಕಂಥ ಒಂದು ವಿಧಾನಗಳು ಇನ್ನೆಲ್ಲೂ ಕೂಡ ನಡೆಯಲ್ಲ ಸ್ವಾಮಿ ಅನ್ನುವಂಥ ಸಾವಿರಾರು ಜನ ಹೇಳಿರುವಂಥದ್ದನ್ನು ನಾವು ಉದಾಹರಣೆ ಸಹಿತವಾಗಿ ನೋಡಿದ್ವಿ. ಅಮ್ಮನವರೇ ನಿಂತು ತಡೆ ನಿವಾರಣೆಯನ್ನು ಮಾಡ್ತಕ್ಕಂಥ ಮಹಾಕ್ಷೇತ್ರ ಇದಾಗಿರ್ತಕ್ಕಂಥದ್ದು ಕಂದ. ಹಾಗಾಗಿ ಎಲ್ಲಿ ಬೇಕಲ್ಲಿ ತಡೆ ನಿವಾರಣೆ, ಎಲ್ಲಿ ಬೇಕಲ್ಲಿ ತಡೆ ನಿವಾರಣೆ ಮಾಡ್ತಾ ಇರತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿವೆ. ಏನೇ ಉದಾಹರಣೆಗಳು ಇದ್ರೂ ಸಹ ಮನುಷ್ಯ ಈ ಕೆಲಸವನ್ನು ಮಾಡಬಾರ್ದು, ದೈವವೇ ಮಾಡಬೇಕು. ಆವಾಗ ಮಾತ್ರ ಆ ಸಮಸ್ಯೆ ನಿವಾರಣೆ ಆಗ್ತಕ್ಕಂಥದ್ದು. ಗುರುಗಳ ಯಾವ್ಯಾವ ಸಮಸ್ಯೆ ಇದ್ದವರು ಈ ತಡೆ ನಿವಾರಣೆ ಮಾಡಿಸ್ಬೋದು? ನೋಡಿ, ಇಲ್ಲಿ ಸಮಸ್ಯೆ ಎನ್ನುವಂಥದ್ದು ಮನುಷ್ಯನಿಗೆ 1, 2, 3, 4 ಅದನ್ನು ಉದಾಹರಣೆನೂ ಕೂಡ ಕೊಡೋಕ್ಕಾಗೋದಿಲ್ಲ. ಉದಾಹರಣೆಗೆ ವಾಮಾಚಾರಿಕ ಪ್ರಶ್ನೆ, ಮಾಟ ಕೋಟ್ಲೆಗಳ ಪ್ರಶ್ನೆ, ದೆವ್ವ ಪೀಡೆ ಪಿಶಾಚಿ ಬ್ರಹ್ಮರಾಕ್ಷಸದಂಥ ಸಮಸ್ಯೆಗಳಿರ್ತಕ್ಕಂಥವ್ರು, ಶಾರೀರಿಕವಾದ ಬಾಧೆ ಬಂಧನಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು, ಮತ್ತು ನಮ್ಮ ಮನೇಲಿ ಏನೋ ದೇವರನ್ನು ಪೂಜೆ ಮಾಡ್ಕೊಂಡಿದ್ದೀವಿ, ಆ ದೇವರು ಇದ್ಕಿದ್ದಂಗೆ ನಿಂತೋಗಿರ್ತಕ್ಕಂಥದ್ದು. ನಾವು ಯಾವುದೋ ಒಂದು ದೇವಸ್ಥಾನವನ್ನು ಪೂಜೆ ಮಾಡ್ಕೊಂಡಿದ್ದೀವಿ, ನಮ್ಗೆ ಯಾರೋ ಅಷ್ಟದಿಗ್ಬಂಧನವನ್ನು ಮಾಡಿಸಿದ್ದಾರೆ ಅಂತಂಥದ್ದು. ಅಷ್ಟದಿಗ್ಬಂಧನವನ್ನು ನೀವು ರಿಮೂವ್ ಮಾಡ್ತಕ್ಕಂಥದ್ದು, ಬಂಧನವನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ವಿಧಿವಿಧಾನ. ಅಂದರೆ ಬಂಧನ ಅಂದರೆ ಈಗ ಯಾರೋ ನಿಮಗೆ ಕೆಡುಕು ಮಾಡಿದ್ದಾರೆ ಅಂದರೆ ಕೆಡುಕಿನ ರೀತಿ ನೀತಿಗಳೇ ಬಂಧನ ಮಾಡ್ತಕ್ಕಂಥದ್ದು. ನೀವು ವ್ಯಾಪಾರ ವ್ಯವಹಾರಗಳು ನಿಲ್ಲಿಸೋದು, ನಿಮಗೆ ಅನೇಕ ಕಾಯಿಲೆ ಕಸಾಲೆಗಳನ್ನು ತಂದು ಒಡ್ಡೋವಂಥದ್ದು, ನಿಮ್ಮ ಕುಟುಂಬವನ್ನು ಕೆಡಿಸ್ತಕ್ಕಂಥದ್ದು, ನಿಮ್ಮ ವೆಹಿಕಲ್ಗಳಿಗೆ ಆಕ್ಸಿಡೆಂಟ್ ಆಗಂಗೆ ಮಾಡೋವಂಥದ್ದು, ಏನೆಲ್ಲ. ಮತ್ತು ದೇವಸ್ಥಾನ ಚೆನ್ನಾಗಿ ನಡೀತಾರೆ, ಆ ದೇವಸ್ಥಾನವನ್ನು ನಿಲ್ಲಿಸೋವಂಥದ್ದು. ಇನ್ಯಾವುದೋ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀತದೆ, ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಿರುತ್ತೆ, ನಿಲ್ಲಿಸುವಂಥದ್ದು. ಇದೆಲ್ಲ ಬಂಧನಕ್ಕೆ ಒಳಗೆ ಮಾಡ್ತಕ್ಕಂಥದ್ದು. ಈ ಬಂಧನವನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ವಿಧಿವಿಧಾನ ಇದು. ಹಾಗಾಗಿ ಈ ರೀತಿ ಎಲ್ಲ ಸಮಸ್ಯೆಗಳು, ಏನೆಲ್ಲ ಸಮಸ್ಯೆಗಳಿದ್ದಾವೆ, ಮಾಟ ಕೋಟ್ಲ, ಶತ್ರುಕಾಟ, ದೆವ್ವ ಪೀಡೆ ಪಿಶಾಚಿ, ಮತ್ತು ವ್ಯಭಿಚಾರಿಕ ಪ್ರಯೋಗಗಳು, ಮತ್ತು ಚೌಡಿ ಪ್ರಯೋಗಗಳು, ಆತ್ಮ ಪ್ರಯೋಗಗಳು, ಇವೆಲ್ಲವನ್ನೂ ಕೂಡ ತಾಯಿ ಮಂಡಲದೊಳಗೆ ಕುಂಡ್ರಿಸಿ 3 ಪ್ರದಕ್ಷಿಣೆ ಬಂದು ತಾಯಿ ಕರಿತಾಳು. ಒಂದು ಸರಿ ಕರೆದಾಗ ಆ ರಾಕ್ಷಸ ರೂಪದಲ್ಲಿ ಎದ್ದು ಬರ್ತಾವೆ. ನೋಡ್ಬೇಕು ಅದನ್ನು ಎದ್ದು ಬರುವಂಥದ್ದು ನೋಡೋದಂಥದ್ದೇ ಅದ್ಭುತ. ಆ ಎದ್ದು ಬಂದಂಥದ್ದನ್ನು ಪೂರ್ತಿ ತಡೆ ಒಳಗೆ ತುಂಬ್ಕೊಂತಾಳೆ. ಆ ತಡೆ ಒಳಗೆ ತುಂಬ್ಕೊಂಡದ್ದನ್ನು ಹೋಗಿದ್ದೆ ಆ ತಾಯಿ ನಿವಾರಣೆ ಮಾಡ್ತಾಳೆ. ಈ ರೀತಿ ಏನೆಲ್ಲ ನಾನು ಹೇಳಿದ್ದೀನಲ್ಲ, ಆ ರೀತಿ ಏನೆಲ್ಲ ಸಮಸ್ಯೆಗಳು ಇರೋವಂಥವ್ರು ಪೂರ್ಣವಾಗಿ ಬಂದು ತಡೆಯನ್ನು ನಿವಾರಣೆ ಮಾಡ್ಕೋಬೋದು. ಇನ್ನು ಹೋಮ ಹವನಾದಿಗಳು ಮತ್ತು ಪುಣ್ಯಾದಿಗಳು, ದೇವತಾ ಕಾರ್ಯಗಳು, ದೇವರಿಗೆ ದೃಷ್ಟಿ ಮಾಡ್ತಕ್ಕಂಥದ್ದು, ಚಕ್ರಸ್ಥಾಪನೆ ಮಾಡ್ತಕ್ಕಂಥದ್ದು, ಆ ವಿಚಾರಗಳೇ ಬೇರೆ. ನಾನು ಮನುಷ್ಯನಿಗೆ ಬರಬಹುದಾದಂತಹ, ಕುಟುಂಬಕ್ಕೆ ಬರಬಹುದಾದಂತಹ, ವ್ಯಾಪಾರ ವ್ಯವಹಾರಗಳಿಗೆ ಬರಬಹುದಾದಂತಹ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳೆಲ್ಲರೂ ಕೂಡ ಬಂದು ತಡೆ ನಿವಾರಣೆ ಮಾಡಿಸ್ಕೋಬಹುದು. ಗುರುಗಳೇ, ಸಮಸ್ಯೆ ಪರಿಹಾರ ಆಗಬೇಕು ಅಂತ ಅಂದರೆ ಎಷ್ಟು ಬಾರಿ ತಡೆ ಹೊಡೆಯೋದನ್ನ ಮಾಡಬೇಕಾಗತ್ತೆ? ಇಲ್ಲಿ ಒಬ್ಬೊಬ್ಬರಿಗೆ ಒಂದೇ ದಿನಕ್ಕೆ ನಿವಾರಣೆ ಆಗಿರ್ತಕ್ಕಂಥದ್ದು, ಒಬ್ಬರಿಗೆ 2 ಬಾರಿ ನಿವಾರಣೆ ಆಗಿರ್ತಕ್ಕಂಥದ್ದು, ಒಬ್ಬರಿಗೆ 3 ಬಾರಿ ನಿವಾರಣೆ ಆಗಿ, ಇನ್ನೊಬ್ಬರಿಗೆ 5 ಬಾರಿ ನಿವಾರಣೆ ಆಗಿರ್ತಕ್ಕ. 5 ಬಾರಿ ಅತಿ ಲಾಸ್ಟ್. ಯಾಕಪ್ಪ ಅಂತಂದರೆ ಅವ್ರ ಕರ್ಮಾನುಸಾರ, ಅವರ ಶಕ್ತಿಯಾನುಸಾರ, ಅವರ ಭಕ್ತಿ ಅನುಸಾರ. ಇಲ್ಲಿ ಮೊದಲು ತಡೆ ನಿವಾರಣೆ ಆಗಬೇಕಾ ಬೇಡವಾ ಅನ್ನುವಂಥದ್ದನ್ನು ತಾಯಿ ಫಸ್ಟ್ ಪ್ರಶ್ನಾಭಾಗದಲ್ಲಿ ನೋಡ್ತಾಳೆ. ಪ್ರಶ್ನಾಭಾಗದಲ್ಲಿ ನೋಡಿ ಇಂಥ ಸಮಸ್ಯೆಗೆ ಇಂಥದ್ದನ್ನೇ ನಿವಾರಣೆ ಮಾಡಬೇಕು ಅಂತ ಪಕ್ಕ ನಿವಾರಣೆ ಮಾಡಿ ತೋರಿಸ್ತಾಳೆ. ಆ ಪಕ್ಕ ನಿವಾರಣೆ ಮಾಡಿ ತೋರಿಸಿದಾಗ ಒಂದು ಕಟ್ ನಿವಾರಣೆ ಮಾಡಿಸ್ಕೊಂಡ್ರೆ ಸಾಕು. ಇಲ್ಲಿ ಕಂಪಲ್ಸರಿ ಆ ತಾಯಿ ತನು ಮನ ಧನ ಅನ್ನುವಂಥ 3 ವಿಚಾರ ಇಟ್ಕೊಂತಾಳಮ್ಮ. 3 ವಿಚಾರ ಇಟ್ಕೊಂಡು ತನುವಿಗೆ ಅಂದರೆ ತನು ಈ ಶರೀರಕ್ಕೆ ಸಂಬಂಧಪಟ್ಟಾದಂಥ ಕಾಯಿಲೆ ಕಸಾಲೆಗಳಿದಾವ 3 ತಡೆ ನಿವಾರಣೆ. ಮನಸ್ಸು ಯಾವಾಗಲೂ ಚಂಚಲದಿಂದ ಕೂಡಿರ್ತಕ್ಕಂಥದ್ದು, ಭೂತ ಪ್ರೇತ ಪಿಶಾಚಾದಿಗಳು ಆವರಿಸಿ ಆ ಮನಸ್ಸು ಪೂರ್ಣವಾಗಿ ಹಾಳಾಗೋಗಿರ್ತಕ್ಕಂಥದ್ದು, ಆತ್ಮ ಸ್ತಂಭನೆಯಾಗಿರ್ತಕ್ಕಂಥದ್ದು ಏನೆಲ್ಲ ಬರುತ್ತೆ, ಆ ರೀತಿಯಾದಂಥ ಸಮಸ್ಯೆಗಳಿಗೆ 3 ತಡೆಯನ್ನು ನಿವಾರಣೆ ಮಾಡಿಸ್ತಕ್ಕಂಥದ್ದು. ಹಣಕ್ಕೆ ಸಂಬಂಧಪಟ್ಟಾದಂಥ ವಿಚಾರಗಳು ಬರ್ತವೆ, ಹಣಕ್ಕೆ ಸಂಬಂಧಪಟ್ಟಾದಂಥ ವಿಚಾರಗಳಿಗೆ 5 ತಡೆ ನಿವಾರಣೆಯನ್ನು ಮಾಡಿಸ್ತಕ್ಕಂಥದ್ದು ಇಲ್ಲಿ ಬಹಳ ವಿಶೇಷ. ಮತ್ತು ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಬಹಳ ವಿಶೇಷವಾಗಿರುತ್ತೆ. ಬನ್ನಿ, ಈ ರೀತಿ ಯಾರದೇ ಸಮಸ್ಯೆಗಳಿದ್ದರೂ ಕೂಡ
ಬಂದು ಆಯಾ ವಿಭಾಗಕ್ಕೆ ಸಂಬಂಧಪಟ್ಟಾದಂಥ ಪ್ರಶ್ನಾಭಾಗವನ್ನು ಕೇಳಿ ಆ ಪ್ರಶ್ನಾಭಾಗದ ಮೂಲಕವಾಗಿಯೇ ತಡೆ ನಿವಾರಣೆ ಆಗ್ತಕ್ಕಂಥದ್ದು. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ತಡೆ ನಿವಾರಣೆ ಬಗ್ಗೆ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದ. ಶರಣಾರ್ಥಿ ಅಮ್ಮ, ನಿಮ್ಮೆಲ್ಲರಿಗೂ ಶರಣಾರ್ಥಿ.